ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ 60% ಕಮಿಷನ್ ಬಾಂಬ್ ಹಾಕಿದ್ದಾರೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ. ಸಿಎಂ ಆದಿಯಾಗಿ ಒಬ್ಬರೊಬ್ಬರು ತಿರುಗೇಟು ಕೊಡ್ತಾನೆ ಇದ್ದಾರೆ ಕುಮಾರಸ್ವಾಮಿ ಅವರ ಆರೋಪಕ್ಕೆ. ಈಗ ಶಾಸಕ ಕದಲೂರು ಉದಯ್ ತಿರುಗೇಟು ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರ ಕಮಿಷನ್ ಆರೋಪಕ್ಕೆ. ಕುಮಾರಸ್ವಾಮಿಗೆ ಕಮಿಷನ್ ತಗೊಂಡು ಅಭ್ಯಾಸ ಇರಬೇಕಂತ ಅನಿಸುತ್ತೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಯುವಕರಿಗೆ ಉದ್ಯೋಗ ಕೊಡಲಿ, ಫಸ್ಟು ಈ ಕೆಲಸ ಮಾಡಬೇಕು, ಅದನ್ನು ಬಿಟ್ಟು ಟೀಕೆ ಮಾಡೋದ್ರಲ್ಲೇ ಕಾಲಹರಣ ಮಾಡ್ತಾ ಇದ್ದಾರೆ, ಅದರಲ್ಲೇ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ. ಮಾತನಾಡಿದರೆ ತೂಕ ಇರಬೇಕು, ಅದಕ್ಕೊಂದು ಬೆಲೆ ಇರಬೇಕು, ಸುಮ್ಮನೆ ಮಾತಾಡುವುದಲ್ಲ. 5% ಸುಳ್ಳು ಇರಬೇಕು, ಅದು ಬಿಟ್ಟು 100ಕ್ಕೆ 100 ಸುಳ್ಳು ಅಂದರೆ ಏನರ್ಥ? ಮಂಡ್ಯದ ಮದ್ದೂರಿನಲ್ಲಿ ಕಾಂಗ್ರೆಸ್ ಶಾಸಕ ಕದಲೂರು ಉದಯ್ ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಮೋದಿಯವರು ಏನಾದರೂ ಅಭಿವೃದ್ಧಿ ಕಾರ್ಯ ಮಾಡಿರಿ, ಇಂಡಸ್ಟ್ರೀಸ್ ಡೆವಲಪ್ ಮಾಡಿ, ಉದ್ಯೋಗಗಳ ಕೊಡಿ ಯುವಕರಿಗೆ ಅಂತ ಒಂದು ಹುದ್ದೆ ಕೊಟ್ಟಾರೆ. ಅದನ್ನು ಬಿಟ್ಟುಬಿಟ್ರು ಇಲ್ಲಿ ಯಾರು ಅವ್ರ ಬಗ್ಗೆ ಟೀಕೆ ಮಾಡೋದು, ಇವ್ರ ಬಗ್ಗೆ ಟೀಕೆ ಮಾಡೋದು, ಇನ್ನೇನೋ ಆಗದೇ ಇರೋವಂಥದ್ದು ನಾನು ಮಾಡ್ತೀನಿ ಅನ್ನೋದು, ಇದನ್ನು ಮಾಡ್ಕೊಂಡು ಕಾಲಹರಣ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ. ವೆಯ್ಟ್ ಇರಬೇಕು, ಒಂದು ಮಾತಾಡಿದ್ರೆ ಅದಕ್ಕೆ ಬೆಲೆ ಸಿಗಬೇಕು. ಏನೋ ಒಂದು 2% 5% ಇರಬೇಕು ಸುಳ್ಳು. 100ಕ್ಕೆ 200% ಸುಳ್ಳು ಹೇಳ್ಬಿಟ್ರೆ ಏನು ಮಾಡೋದು? ಅಂಥ ವ್ಯವಹಾರನೇ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ. ಈಗೆಲ್ಲ ಹಿಂದೆ ಇವ್ರು ಮಾಡಿ ಅಭ್ಯಾಸ ಆಗ್ಬಿಟ್ಟು ಅದನ್ನು ವಿರೋಧದಲ್ಲಿ ಗುರುತಿಸ್ತಾರೆ. ಲೈಫ್ ಲಾಂಗ್ 16 ವರ್ಷ ಬಸ್ ದರ ಏರಿಕೆ ಮಾಡದೆ ಹೋದರೆ ಡೀಸೆಲ್ ಬೆಲೆ ಏರಿಕೆ ಆಗಿದೆ, ಪ್ರತಿಯೊಂದು ಸಂಬಳಗಳು ಏರಿಕೆ ಆಗ್ತಾ ಇರ್ತದೆ, ಖರ್ಚು ಮೇಂಟೆನೆನ್ಸ್ಗಳು ಏರಿಕೆ ಆಗ್ತಾ ಇರ್ತದೆ. ಬಸ್ ದರ ಏರಿಕೆ ಮಾಡಿದ್ರೆ ಹೆಂಗೆ ಸಂಸ್ಥೆ ನಡೆಸ್ಲಿಕ್ಕೆ ಸಾಧ್ಯ ಆಗ್ತದೆ? ನಮಗೆ ಹೋಗ್ತಾ ಎಲ್ಲವೂ ಕೂಡ ದುಬಾರಿ ಆಗ್ತವೆ, ಬೆಲೆಗಳು ಹೆಚ್ಚಾಗ್ತವೆ, ವೆಚ್ಚಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಸಂದರ್ಭದಲ್ಲಿ ಅನಿವಾರ್ಯತೆ ಆದಾಗ ಮಾಡಲೇಬೇಕಾಗ್ತದೆ. ಪಾಪ ಅವ್ರಿಗೆ